ಶಕ್ತಿಯ ಕೊಡು, ಶಕ್ತಿಯ ಕೊಡು, ಶಕ್ತಿಯ ಕೊಡು ಹೇ ಪ್ರಭು. ಸತ್ಯಕ್ಕಾಗಿ ನಿಲ್ಲುವ ಛಲವ ದೀಪ್ತಿಗೊಳಿಸು ನಮ್ಮಳು. ಎಡರ ಕಡಲ ತೆರೆ ಹೆಡೆಗಳು ಬೋರ್ಗರೆಯುತ್ತ ಬಂದರು, ತಡೆದು ನಿಲ್ಲುವ ಮಳಲ ತಡಿಯ ಬಲವ ನೀಡು ಶ್ರೀಗುರು. ನೂರುಲ್ಕೆಯ ರಭಸಮತಿಯ ಅಬ್ಬರಗಳ ನಡುವೆಯೂ ನಿಯತಗತಿಯ ತಾರಗೆಯಲು ನೇರವಿರಿಸು ನನ್ನನ್ನು. ಗುಡುಗು ಸಿಡಿಲು ಮಿಂಚಿನಾಚೆ ಅಚಂಚಲದ ನೀಲಿಗೆ ಸದಾ ತುಡಿಯುವ ಗರುಡ ಗತಿಯ ತುಂಬು ನನ್ನ ಹೃದಯಕ್ಕೆ. ರಾಷ್ಟ್ರಕವಿ ಜೆ ಎಸ್ ಶಿವರುದ್ರಪ್ಪನವರ ಈ ಸುಂದರವಾದ ಸಾಲುಗಳೊಂದಿಗೆ ಇವತ್ತಿನ ಲೀಲಾ ಗಣಪತಿ ತಂದೆ ತಾಯಿಯರ ಹೆಸರಿನ ನಮ್ಮ ಹೆಮ್ಮೆಯ ಜಿಜಿ ಸಭಾಯತರ ತಂದೆ ತಾಯಿಯ ಹೆಸರಿನ ಈ ಟ್ರಸ್ಟಿನ 21ನೇ ವಾರ್ಷಿಕೋತ್ಸವಕ್ಕೆ ಶುಭ ಕೋರ್ತಾ, ನನಗೆ ಈ ಪುಣ್ಯ ಕಾಲದಲ್ಲಿ ನನ್ನನ್ನು ಬಹಳ ಪ್ರೀತಿಸುವ ಅವರೆಲ್ಲರೂ ಸೇರಿ ಕರೆದು ಕೊಟ್ಟ ಈ ಅವಕಾಶವನ್ನು ಒಂದು 10 ನಿಮಿಷದ ಅವಧಿಯಲ್ಲಿ, ಯಾಕೆಂದರೆ ನಾಟಕ 160 ಪುಟದ್ದು, ಬರೆದವರು 80 ವರ್ಷದವರು, 81ನೇ ವರ್ಷದವರು, ಓದುವವರು ನಾವು. ಓದುವವರು ಯಾರು ಅನ್ನುವ ಪ್ರಶ್ನೆ ಇರುವಾಗ ಅದರ ಪರಿಚಯವನ್ನು ಸಣ್ಣದಾಗಿ ಮಾಡಿಕೊಟ್ರೆ ನೀವು ದೊಡ್ಡದಾಗಿರೋ ಆ ಪುಸ್ತಕವನ್ನು ಓದ್ತೀರಿ ಅನ್ನೋ ಹಂಬಲದಿಂದ, ಹಿರಿಯಾಸೆಯಿಂದ ನಾನು ಕಳೆದ 2 ದಿನದಲ್ಲಿ 24 ದೃಶ್ಯಗಳ ಈ ಅದ್ಭುತವಾದ ಕೆ ವಿ ಭಟ್ರ ಕೆನೆ ಪದರಿನಂಥ ಜೀವನದ ಸಮಾಜವನ್ನು ನೋಡಿದ ಒಬ್ಬ ಶಿಕ್ಷಕನಾಗಿ, ಸಂಘಟಕನಾಗಿ, ಸಮಾಜ ಜೀವಿಯಾಗಿ ಅವರ ಕಂಡ ಇಡೀ ಜೀವನದ ಒಂದು ಒಳನೋಟವುಳ್ಳ ಗ್ರಂಥ ಈ ಪುಸ್ತಕ ಸುಳ್ಳು ನಮ್ಮನೆ ದೇವರು, ಸುಳ್ಳೇ ನಮ್ಮನೆ ದೇವರು ಅಂತ. ಇದು ನಿಜವಾಗ್ಲೂ ಹೇಳಬೇಕಾದ್ರೆ ಪುರಂದರದಾಸರು 16ನೇ ಶತಮಾನದಲ್ಲಿ ಬರೆದ ಒಂದು ಪದ್ಯದ ಸಾಲಿನಂತೆ ಇದೆ. ಅದರಲ್ಲಿ ಅವರು ಹೇಳ್ತಾರೆ ಈ ಮಾತು, 16ನೇ ಶತಮಾನದಿಂದ ಇಲ್ಲಿವರೆಗೆ ಈ ಸುಳ್ಳು ಸತ್ಯವನ್ನು ಮೆಟ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡ್ತು, ಇವತ್ತು ಕೂಡ ಸುಳ್ಳೇ ಅನೇಕ ಜನರ ಮನೆ ದೇವರಾಗಿ ನಮ್ಮ ಜೀವನವನ್ನು ಕಾಯ್ತಾ ಉಂಟು. ಕೆಲವೊಂದು ಕಡೆ ಸತ್ಯ ಕಾಯುವುದಕ್ಕಿಂತ ನಾನೊಂದು ಕವಿತೆ ಬರೆದಿದ್ದೆ, ಸತ್ಯವನ್ನು ಹುಡುಕುತ್ತಾ ಹುಡುಕುತ್ತಾ ಹುಡುಕಾಟವೇ ಸತ್ಯ ಎಂಬ ಅರಿವಾದಾಗ ಹಣ್ಣು ಹಣ್ಣು ಮುದುಕನಾಗಿದ್ದ ಅಂತ. ಆದರೆ ಕೆ ವಿ ಭಟ್ರವರು ಸತ್ಯವನ್ನು ಹುಡುಕ್ತಾ ಹೋಗ್ತಾ ಹಣ್ಣಾಗಿದ್ದಾರೆ, ಆದರೆ ಹುಣ್ಣಾಗಲಿಲ್ಲ. ಅವರು ಸಣ್ಣವೂ ಆಗಲಿಲ್ಲ. 81 ವರ್ಷದಲ್ಲೂ ಇವತ್ತು ಒಬ್ಬನೇ ಒಂಟಿಯಾಗಿ ಆ ಪ್ರೀತಿ ತುಂಬಿದ ವಾತ್ಸಲ್ಯದ ಮಡುವಾಗಿದ್ದವರ ಮಡದಿ, ಅವರ ನೆನಪಿನಲ್ಲಿ ಪುಣ್ಯವಂತ 2 ಮಕ್ಕಳು. ಅವರು ಎಷ್ಟು ಸಂಪತ್ತಾಗಿ ಬೆಳೆದಿದ್ದಾರೆ ಅಂದರೆ ಇವತ್ತು ಲತಿಕಾ ಮತ್ತು ಕಲಾ 3 ಜನ ಮಕ್ಕಳು, 2 ಜನ ಇಳಿದ್ದಾರೆ. ಇವರಿಬ್ಬರು ಅದ್ಭುತ, ಒಂದು ಲೇಖಕಿ, ಇನ್ನೊಂದು ಸಂಘಟಕಿ, ಲೇಖಕಿ. ಅವರ ಬರವಣಿಗೆ ನೋಡಿದ್ರೆ ಅಪ್ಪ ಅಮ್ಮನ ಹಚ್ಚಿದಂಥ ದೀಪವಾಗಿ ಅವರು ನಮಗೆ ಕಾಣ್ತಾರೆ. ಅದ್ಭುತವಾದಂಥ ಮಕ್ಕಳು, ಹೆಮ್ಮೆ ಪಡುವಂಥ ಮಕ್ಕಳು. ಅವರ ವಿನಯ, ಸಂಪನ್ನತೆ, ಸಂಸ್ಕಾರಪೂರ್ಣವಾದ ನಡವಳಿಕೆಗಳು, ಅವರು ಕೊಟ್ಟ ಕೊಡುಗೆಗಳು. ಕಲಾ 6 ಪುಸ್ತಕಗಳನ್ನು ಕೊಟ್ಟರೆ ಇವರು ಈಗ ಅವಳಿಗೀಗ 53 ವರ್ಷದ ತಾಯಿ 40ನೇ ವರ್ಷದ ಹುಟ್ಟುಹಬ್ಬದ ದಿನ ಒಂದು ಸುಯೋಗಾಶ್ರಮ ಅಂತ ಒಂದು ಜಾತ್ಯತೀತ ನೆಲೆಯ ಏನನ್ನೂ ಕೊಡದೆ ವೃದ್ಧರನ್ನು ಮಕ್ಕಳನ್ನಾಗಿ ಸ್ವೀಕರಿಸಿ ಬಾಳುತ್ತಿರುವಂಥ ಅಪರೂಪದ ತಾಯಿಯವರು. ಅಂಥವರ ತಂದೆ ಇವರು. ಆದರೆ ಇವರು ಕೊಟ್ಟ ಆ ಪ್ರೀತಿಯಿಂದ ಈ ನಾಟಕಕ್ಕೂ ಇವಕ್ಕೆಲ್ಲ ಸಂಬಂಧ ಇಲ್ಲದೇ ಇರಬಹುದು. ಆದರೆ ಇವರು ಬರೆದ ಈ ನಾಟಕದಲ್ಲಿ 24 ದೃಶ್ಯದ ನಾಟಕ ಯಾರಾದರೂ ಭಟ್ರೆ, ನಮ್ಮ ಕೃಷ್ಣಾನಂದ ಭಟ್ರಿದ್ದಾರೆ, ನಮ್ಮ ಉತ್ತರ ಕನ್ನಡದ ಹೆಮ್ಮೆ ಅವರು. ನಿಜವಾಗ್ಲೂ ಹೇಳ್ತಾನೆ, ಅನರ್ಘ್ಯ ರತ್ನ. ನಾಟಕ ರಂಗದಲ್ಲಿ, ರಂಗಭೂಮಿಯಲ್ಲಿ ಅವರು ಮಾಡ್ತಾ ಇರುವಂಥ ಕೆಲಸ, ನಿರಪೇಕ್ಷವಾಗಿ ಅವರ ನಡವಳಿಕೆಗಳು. ಅವರು ಒಂದು ಸಿಟಿ ನೋಡಿ ಸಿಂಚನ ನಡೆಸ್ತಾ ಇದ್ದಾರೆ. ಬಟ್ ಎಲ್ಲೇ ನಾಟಕ ನಡೆಯಲಿ ಈ ಕ್ಷಣದಲ್ಲಿ ಅವರು ನಿಂತು ಒಂದು ಡೈಲಾಗ್ ಕೊಟ್ಟರೆ ಅದನ್ನು ಹೇಳ್ತಾರೆ ಅವರು. ಆ ಥರ ಅಷ್ಟು ಸುಂದರವಾಗಿ ಹೇಳಬಲ್ಲಂತ ವ್ಯಕ್ತಿ. ಇದನ್ನು ಈ ಸುಳ್ಳೇ ನನ್ನ ಮನೆ ದೇವರು ಅಂತಂದರೆ ಅದರ ಮೂಲ ಪ್ಲಾಟ್ ಒಂದೇ. ಏನಂದರೆ ಮೊದಲನೇದಾಗಿ
ಸುಳ್ಳು ಹೇಗೆ ಸಮಾಜವನ್ನು ಕೊಲ್ಲುತ್ತದೆ, ಮನುಷ್ಯತ್ವವನ್ನು ಕೊಲ್ಲುತ್ತದೆ ಅನ್ನೋದನ್ನು ಪಾತ್ರಗಳ ಮೂಲಕ ಬಹಳ ಸುಲಲಿತವಾಗಿ ನನಗೆ ಅದರ ಓದಿದಾಗ ನನಗನ್ಸಿದ್ದು ಏನಂದರೆ, ಅದರಲ್ಲಿರುವಂಥ ಏನು ಹೇಳಿ ಡೈಲಾಗ್, ಈ ಸಂಭಾಷಣೆಯಲ್ಲಿ ಸ್ವಲ್ಪ ದೀರ್ಘ ಅಂತ ಅನಿಸಿದ್ರು ಅವೆಲ್ಲ ಮಾತುಗಳು ಕೂಡ ಸಮಾಜದಲ್ಲಿ ಬದುಕುತ್ತಿರುವಂಥ ನಿಮ್ಮ ಎಲ್ಲರ ಅಂತರಂಗದ ಮಾತುಗಳಾಗಿ ನಮ್ಗೆ ಕೇಳಿ ಬರ್ತವೆ. ಈಗ ನೋಡಿ, ಒಂದು ಪಾತ್ರ ಒಂದು ಮಾತನ್ನು ಹೇಳ್ತದೆ, ಅದಕ್ಕೆ ತಿರುಗಿ ಉತ್ತರ ಹೇಳುವಾಗ ಅಲ್ಲಿ ಒಮ್ಮೊಮ್ಮೆ ನಾನು ಇರ್ತೇನೆ. ನಾಟಕಗಳಲ್ಲಿ ಬಹಳ ಮುಖ್ಯವಾದದ್ದು ಅಂದರೆ ಒಂದು ಓದು ನಾಟಕ, ಒಂದು ಮಾಡು ನಾಟಕ ಅಂತ. ಆದರೆ ನಾವು ಅನೇಕ ಜನ ಹೇಳ್ತಾರೆ ಏನಂದರೆ, ಬದುಕೇ ಒಂದು ನಾಟಕ. ಆದರೆ ಈ ಸುಳ್ಳು ಮನೆ ದೇವರು ಅನ್ನೋ ಈ ಪುಸ್ತಕದಲ್ಲಿ ಬರುವ ಪಾತ್ರಗಳ ಮಿಂಚಿನ ಸಂಚಾರದ ಮಾತುಗಳನ್ನು ನೋಡಿದಾಗ ಅದರ ಮಾರ್ಮಿಕತೆ ಕೆಲವೊಮ್ಮೆ ನನಗೆ ಅನಿಸ್ತದೆ. ಕಿವಿ ಭಟ್ರು ಈ ಧಾರವಾಡ ಕಡೆಯ ಭಾಷೆಯನ್ನೆಲ್ಲ ಹೇಗೆ ಕರಗತೆ ಮಾಡಿಕೊಂಡು ಅವರು ಎಷ್ಟು ಸುಲಲಿತವಾಗಿ ಬರೆದು ಬಿಡ್ತಾರೆ. ಅವರೇನೋದು ಕುದುವೈಲಿನಲ್ಲಿ ಉತ್ತರ ಕರ್ನಾಟಕದ ಭಾಷೆಯನ್ನು ಅವರು ಕರಗತ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಅವರು ಶಿಕ್ಷಕರಾಗಿ ಅವರು ಕೊಟ್ಟಂಥ ಓದಿದಂಥ ಓದೆಲ್ಲವೂ ಒಂದು ಎರಕವಾಗಿ ಈ ಪುಸ್ತಕದಲ್ಲಿ ಬಂದಿದೆ. ಆದ್ದರಿಂದ ತಾವೆಲ್ಲರೂ ಈ ಪುಸ್ತಕವನ್ನು ಕೊಂಡು ಓದಬೇಕು ಮತ್ತು 81 ವರ್ಷದ ಈ ಸಿರಿ ಅನುಭವದ ನಮ್ಮ ನಡುವಿನ ಹೆಮ್ಮೆಯ ಲೇಖಕರು, ಶಿಕ್ಷಕರು ಆದಂಥ ನಮ್ಮ ಕೆ.ವಿ. ಭಟ್ರ ಜೀವನದ ಅನರ್ಘ್ಯ ಅನುಭವಗಳ ಮೊತ್ತವಾಗಿ ಹಲವು ಪಾತ್ರಗಳ ಮೂಲಕ ಕಟ್ಟಿಕೊಟ್ಟ ಜೀವನದ ಎಲ್ಲ ಆಯಾಮದ ಚಿತ್ರಣ ಈ ನಾಟಕದಲ್ಲಿ. ಕೊನೆಯದಾಗಿ ಅವರಿಗೆ ಹೇಳಿದ ಒಂದು ಕಥೆಯನ್ನು ನಾನು ನಿಮ್ಗೆ ಹೇಳಿ ನನ್ನ ಮಾತನ್ನು ಮುಗಿಸಿ. ಒಂದು ಹಳ್ಳ ಇರ್ತದೆ. ಹಳ್ಳದ ಪಕ್ಕ ಒಂದು ಅಜ್ಜಿ ಕೂತಿರ್ತಾಳೆ. ನೋಡಿ ಸಭಾಯಿತರೆ, ಇದು ಕೆ.ವಿ. ಭಟ್ರು ಒಂದು 20 ವರ್ಷದ ಹಿಂದೆ ಸಾಕ್ಷರತಾ ಕುಟೀರದಲ್ಲಿ ಹೇಳಿದ ಕಥೆ ಇದು. ಹಳ್ಳ ಹರಿತಾ ಇರ್ತದೆ, ಬಹಳ ದೊಡ್ಡ ಹಳ್ಳ ಅಲ್ಲ. ಈಚೆ ಇದ್ದವಳು 70-80 ವರ್ಷದ ಮುದುಕಿ ಒಂದು ಕೂತಿರ್ತಾಳೆ. ಆಗ ಅವಳನ್ನು ಪ್ರತಿದಿನ ಆಚೆ ಒಬ್ಬರಲ್ಲ ಒಬ್ಬರು ಬಿಡ್ತಾರೆ, ಹೊತ್ಕೊಂಡು ಹೋಗಿ ಬಿಡ್ತಾರೆ, ಜೋಡಿ ಮೇಲೆ ಬಿಡ್ತಾರೆ, ಏನೆಲ್ಲ ಮಾಡ್ತಾರೆ. ನೀರು ಹೆಚ್ಚಿರೋದಿಲ್ಲ. ಆಗ ಇನ್ನೊಬ್ಬ 80 ವರ್ಷದ ಮುದುಕ ಅಲ್ಲಿ ಬರ್ತಾನೆ. ಅವ ಬಂದು ಏನು ಮಾಡ್ತಾನೆ, ಯಾರು ಅವಳಿಗೆ ಅಚ್ಚಿಗೆ ದಾಟಿಸ್ಬೇಕು ಅಂತಂದ್ರೆ, ಆದರೆ ಇವನೇ ಮುದುಕ, ಇವನೇ ಹ್ಯಾಂಗೆ ಇದು ಮಾಡೋದು ಹೋಗುದು. ಅವ ಏನು ಹೇಳ್ತಾನೆ, ಅವಳಿಗೆ ಏನು ಹೇಳ್ತಾನೆ ಅಂದರೆ, ನೋಡಮ್ಮ ಅಜ್ಜಮ್ಮ, ನೀನು ನನಗಿಂತ ನೀನು ಹಿರಿದು, ಆದರೆ ನನ್ನ ಹತ್ರ ನೀನು ದಾಟಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ನಾ ಇಲ್ಲಿ ನೋಡ್ತಾ ಇರ್ತೇನೆ, ನಿನ್ನ ಹತ್ರ ಆಗ್ತದೆ ಅದು. ನೀ ಸುಮ್ಮನೆ ಸೊಕಾಶ್ ಹೋಗ್ತಾ ಇರು, ನೀ ದಾಟುವಲ್ಲಿವರೆಗೂ ನಾ ಇಲ್ಲಿರ್ತೇನೆ ಅಂತ ಹೇಳ್ತಾನೆ. ಹೇಳಿ ಅವಳು ಅನುಮಾನದಿಂದ ನಂಬಿಕೆ ಪಡೆದುಕೊಳ್ತಾ ಆ ಹಳ್ಳವನ್ನು ಒಬ್ಬಳೇ ದಾಟಿ ಆಚೆ ಸೇರ್ತಾಳೆ. ಆಗ ಅವಳಿಗೆ ಕೈ ಮುಗಿತಾನೆ. ಈ ಕಥೆಯನ್ನು ಅವ್ರು ಯಾಕೆ ಹೇಳಿದ್ರು ಹೇಳಿ? ಹೇಳದ್ದು ಸಾಕ್ಷರತೆ ಪಡೆಯುವಂಥ ಮುದುಕರಿಗೆ ಹೇಳ್ತಾರೆ. ಅವಳು, ನೀವು ಸ್ವಾವಲಂಬಿ ಆಗಬೇಕು ಅಂದರೆ ಸಾಕ್ಷರರಾಗಬೇಕು, ಸಮಾಜವನ್ನು ತಿಳ್ಕೊಳ್ಬೇಕು ಅಂದರೆ ಹೆಚ್ಚೆಚ್ಚು ಸಮಾಜವನ್ನು ಅರಿಯಬೇಕು. ನಿಮ್ಮೊಳಗಿರುವ ತಾಕತ್ತನ್ನು ನೀವು ಅರಿತಾ ನಿಮ್ಮ ಗುರಿಯನ್ನು ಸೇರುವುದೇ ಜೀವನ. ಸಾಕ್ಷರತೆಯ ಶಿಕ್ಷಣದ ಮೂಲ ಗುರಿ ಅಂದರೆ ಅದು ಅಂತ ಹೇಳ್ತಾ ಇದ್ದಂಥ ಕಥೆ ಅದು. ಆ ಕಥೆಯನ್ನು ಮುಂದಿಟ್ಟುಕೊಂಡು ನಾವು ಯೋಚನೆ ಮಾಡಿದ್ರೆ, ಈ ಸುಳ್ಳೇ ನಮ್ಮನೆ ದೇವರು ಈ ನಾಟಕದಲ್ಲಿ ಆ ಎಲ್ಲ ಸಂದೇಶಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಕೊನೆಗೂ ಮನುಷ್ಯನ ಜೀವನ ಅಂದರೆ ತಿಳಿದುಕೊಳ್ಳುವುದು, ತಿಳಿದನ್ನು ಆಚರಣೆಗೆ ತರುವುದು, ಸಮಾಜದ ಒಳ್ಳೆಯದಕ್ಕಾಗಿ ಮಾನವತೆಯನ್ನು ಉಳಿಸಿಕೊಂಡು ಬದುಕುವುದು, ಅದು ಬಹಳ ಮುಖ್ಯ ಅಂತ ಅನೇಕ ಸಾರಿ ದಾಸರ ಪದಗಳಲ್ಲಿ ಸುಳ್ಳೇ ನಮ್ಮನೆ ದೇವರು ಅಂದರೆ ಅದು ಅಂತರಾರ್ಥ ಏನಂದರೆ, ಸುಳ್ಳು ನಮ್ಮನೆ ದೇವರು ಆಗಬಾರದು ಅಂತ ಇರ್ತದೆ. ಇದು ಆಗಬಾರದು ಅನ್ನೋದಕ್ಕೆ ಅವರು ರೂಪಕವಾಗಿ ಧ್ವನಿಪೂರ್ಣವಾಗಿ ಇದನ್ನು ಹೇಳಿರ್ತಾರೆ. ನಾವು ಅನೇಕ ಸಾರಿ ಕೆಲವರಿಗೆ ಒಂದು ಮಾತನ್ನು ಹೇಳಿದ್ರೆ ಅದ್ರ ವಿರುದ್ಧ ಅರ್ಥ ಇರ್ತದೆ. ಈಗ ನನ್ನ ಪತ್ರಿಕೆಯಲ್ಲೇ ಕೆಲವರು ಹೇಳ್ತಾರೆ, ಇದು ಸುಳ್ಳು ಸುದ್ದಿ ಅಂತ ಯಾಕೆ ಪ್ರಕಟ ಮಾಡ್ತೀರಿ ಅಂತ. ಇದು ಸುಳ್ಳು ಸುದ್ದಿ ಅಂತ ನಾ ಏನು ಮಾಡ್ತೀನಿ ಅಂದರೆ, ಅದು ಪಾಟೀಲ್ ಪುಟ್ಟಪ್ಪನವರು ನನಗೆ
ಅವರ ಪ್ರೆಸ್ನಲ್ಲಿ ನಾನು ರಾತ್ರಿ ಮಲಗ್ತಿದ್ದೆ, ಅವರ ಪೇಪರ್ ಹಾಸ್ಕೊಂಡು ಮಲಗ್ತಿದ್ದೆ ಒಂದು ಕಾಲದಲ್ಲಿ. ಆಗ ಇದೊಂದು ಹೊಸ ಅಂಕಣ ಶುರು ಮಾಡು ನೀನು ಅಂತ ನನಗೆ ಹೇಳಿದರು. ಏನು ಹೇಳಿದ್ರು ಅಂದರೆ, ಹೇಳುವುದನ್ನೆಲ್ಲ ಹೇಳಿ ಇವರು ಕಳ್ಳನಿದ್ದಾನೆ ಎಂಬುದು ಇದು ಸುಳ್ಳು ಸುದ್ದಿ ಅಂತ ಹಾಕೋದು. ಅವ್ರು ನಮ್ಮ ಕೋರ್ಟಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅವ್ರು ನಮ್ಮ ಅಂದರೆ ಅನೇಕ ಸಂಗತಿಗಳನ್ನು ಹೇಳಬೇಕಾದನ್ನೆಲ್ಲ ಹೇಳೋದು, ಕೊನೆಗೆ ಇದು ಸುಳ್ಳು ಸುದ್ದಿ ಅಂತ ನಾವೇ ಘೋಷಣೆ ಮಾಡೋದು ಅಲ್ಲ ಅಂತೇಳಿ. ಹೀಗೆ ಮಾಡುವುದರ ಮೂಲಕವಾಗಿ ಹೇಳಬೇಕಾದ್ದು ಸತ್ಯವನ್ನೇ, ಆದರೆ ಸುಳ್ಳನ್ನು ಘೋಷಣೆ ಮಾಡುವುದರ ಮೂಲಕ ಸತ್ಯವನ್ನು ಹೇಳಿ ಘೋಷಣೆ ಮಾಡಿ ತಿಳಿಸೋದು. ಕೊನೆಗೂ ಅಂತಿಮವಾಗಿ ಪತ್ರಕರ್ತರ, ನಾಟಕದ, ಸಾಹಿತ್ಯದ ಅಂತಿಮ ಉದ್ದೇಶ ಅಂದರೆ ಒಬ್ಬ ಮನುಷ್ಯನಿಗೆ ತನ್ನ ಪ್ರಜ್ಞಾಪೂರ್ವಕವಾಗಿ ನಡೆಯಬೇಕಾದ ದಾರಿಯನ್ನು, ಗುರಿಯನ್ನು ತೋರಿಸುವುದು. ಎ ಗುಡ್ ಲೀಡರ್ ಈಸ್ ಒನ್ ಹೂ ನೋಸ್ ದಿ ವೇ ಆ್ಯಂಡ್ ಗೋಸ್ ದಿ ವೇ ಆ್ಯಂಡ್ ಶೋಸ್ ದಿ ವೇ ಅಂತ. ಒಬ್ಬ ಒಳ್ಳೆಯ ಶಿಕ್ಷಕ ಏನು ಮಾಡ್ತಾನೆ ಅಂದರೆ, ತಾನು ಇಟ್ಟುಕೊಂಡಂಥ ಗುರಿಯನ್ನು, ಆ ಗುರಿಯನ್ನು ಮುಟ್ಟುವ ದಾರಿಯನ್ನು ತಾನು ತಿಳ್ಕೊಂಡು ತಾನು ಆ ದಾರಿಯಲ್ಲಿ ಹೋಗ್ತಾನೆ. ಅಷ್ಟೇ ಅಲ್ಲ, ಆ ಗುರಿಯನ್ನು ಮುಟ್ತಾನೆ. ತಾನು ಹೋದ ದಾರಿಯಲ್ಲಿ ತಾನು ಮುಟ್ಟಿದ ಗುರಿಯನ್ನು ಇನ್ನೊಬ್ಬರಿಗೂ ತೋರಿಸ್ತಾನೆ. ಅಂತಹ ಒಬ್ಬ ಒಳ್ಳೆಯ ಶಿಕ್ಷಕ, ಅಂತಹ ಒಬ್ಬ ಒಳ್ಳೆಯ ನಾಯಕನ ಗುಣ ಇರುವಂಥ ಅದ್ಭುತವಾದಂಥ ಪ್ರಜ್ಞಾವಂತ ನಾಗರಿಕರು, ಜವಾಬ್ದಾರಿಯುಳ್ಳ ಶಿಕ್ಷಕರು ನಮ್ಮ ನಾಡಿನ ಹೆಮ್ಮೆ ಕೆ.ವಿ. ಪಾಟೀಲ್. ಅಂಥವರ ಪುಸ್ತಕವನ್ನು ಹೆಮ್ಮೆಯಿಂದ ಬಿಡುಗಡೆ ಮಾಡಿದ ಈ ಸುಸಂದರ್ಭದಲ್ಲಿ ನಮ್ಮ ನಾಡಿನ ಹೆಮ್ಮೆಯಾದ ಜಿ ಸಭಾಯತರಂಥವರು ತಮ್ಮ ತಂದೆ ತಾಯಿ ಹೆಸರಲ್ಲಿ ಎಷ್ಟೊಂದು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬೆಳಕಿನ ದಾರಿಯಲ್ಲಿ ನಡೀತಾ ಇದ್ದಾರೆ. ಆದ್ದರಿಂದ ಅಂಥವರ ಸಾನ್ನಿಧ್ಯದಲ್ಲಿ, ಅವರ ಮನೆ ಅಂಗಳದಲ್ಲಿ ಶ್ರೀಧರ ಸ್ವಾಮಿಗಳಂಥ ಹಣವನ್ನೇ ಮುಟ್ಟದ ಸ್ವಾಮಿಗಳ ಸ್ಮರಣೆಯನ್ನು ಮಾಡ್ತಾ ಈ ಸುಸಂದರ್ಭದಲ್ಲಿ ಇದನ್ನು ಬಿಡುಗಡೆ ಮಾಡಿ ನಾಲ್ಕು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.